ಎಲ್ಲ ನನ್ನ ಆತ್ಮೀಯರಿಗೆ ಮಹಾಭಾರತದ ಕಥಾಮೃತಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಚರ್ಚೆಯಲ್ಲಿ ಆಕಾಶ ಬಂದಿದ್ದಾರೆ. ಆಕಾಶ್ ಅವರೇ, ನಮ್ಮ ಸ್ಟುಡಿಯೋಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಕರ್ಣನ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಕರ್ಣ ಯಾರು, ಅವನ ಶೌರ್ಯ ಎಂತಹದ್ದು ನೋಡೋಣ. ಇದನ್ನು ನಮ್ಮ ಆಕಾಶ್ ಅವರ ಬಾಯಿಂದ ಕೇಳೋಣ. ಹೇಳಿ ಸರ್, ಕರ್ಣನ ಬಗ್ಗೆ. ಕರ್ಣ ಯುದ್ಧದಲ್ಲಿ ಅತ್ಯಂತ ಶಕ್ತಿಯುತ ಯೋಧನಾಗಿದ್ದನು. ಕರ್ಣನಿಗೆ ಬೇರೆ ಬೇರೆ ಹೆಸರು ಕೂಡ ಇದ್ವು. ಲೈಕ್ ಮಹಾರಥಿ ಕರ್ಣ, ಕುಂತಿಪುತ್ರ ಕರ್ಣ, ಸೂರ್ಯಪುತ್ರ ಕರ್ಣ, ದಾನಸೂರ ಕರ್ಣ, ಈ ತರ ಕರಿತಿದ್ರು. ಈ ತರ ಕರೆಯೋದಕ್ಕೆ ಏನಾದ್ರು ಕಾರಣ ಇರ್ಬೋದಲ್ಲ ಸರ್? ಏನ್ ಕಾರಣ ಅದು? ಹೌದು, ಮೊದಲನೇದಾಗಿ ಸೂರ್ಯಪುತ್ರ ಕರ್ಣ ಅಂತ ಹೇಗೆ ಕರಿತಿದ್ರು ನೋಡೋಣ. ಕುಂತಿದೇವಿ ದುರ್ವಾಸ ಮುನಿಯಿಂದ ಪಡೆದ ವರದ ಕಾರಣದಿಂದಾಗಿ ಸೂರ್ಯದೇವನ ಆಹ್ವಾನಿಸಿದ. ಸೂರ್ಯದೇವನ ವರದಿಂದ ಕುಂತಿದೇವಿಗೆ ಕರ್ಣ ಜನಿಸಿದ. ಇದು ಮೊದಲನೇ ಕಾರಣ. ಮುಂದುವರೆದ ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೂ ಧನ್ಯವಾದಗಳು.